ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಕರ್ನಾಟಕದ ಬಸ್ ಚಾಲಕರಿಗೆ ಮಸಿ ಬಳಿದಿದ್ರು. ಕರ್ನಾಟಕದಲ್ಲಿ ಮಹಾ ಬಸ್ ಚಾಲಕನಿಗೆ ಸನ್ಮಾನ ಮಾಡಲಾಗಿದೆ. ಮಹಾರಾಷ್ಟ್ರದಿಂದ ಆಳಂದಾಗೆ ಬಂದಂತ ಚಾಲಕನಿಗೆ ಕನ್ನಡಿಗರು ಸನ್ಮಾನ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಕನ್ನಡಿಗರನ್ನ ಕರ್ನಾಟಕದ ಬಸ್ ಡ್ರೈವರ್ಗಳನ್ನ ಯಾವ ರೀತಿ ಟ್ರೀಟ್ ಮಾಡಿದ್ರು ಅನ್ನೋದು ನಾವು ನೋಡಿದ್ವಿ. ಸೇಡಿಗೆ ಸೇಡು ಮುಯಿಗೆ ಮುಯ್ಯಲ್ಲ, ನಾವು ಕರ್ನಾಟಕದವರು, ನಾವು ಸನ್ಮಾನ ಮಾಡ್ತೀವಿ ಅಂತ ಆಳಂದಕ್ಕೆ ಬಂದಿದ್ದಂತಹ ಮಹಾರಾಷ್ಟ್ರ ಸಾರಿಗೆಯ ಡ್ರೈವರ್ಗೆ ಸನ್ಮಾನ ಮಾಡಲಾಗಿದೆ. ನೀವು ಮಸಿ ಬಳದ್ರೆ ನಾವು ಸನ್ಮಾನ ಮಾಡ್ತೀವಿ ಅಂತ ಕನ್ನಡ ಪರ ಸಂಘದಿಂದ ಬಸ್ ಚಾಲಕರಿಗೆ ಸನ್ಮಾನ ಮಾಡಿದ್ರು. ಕನ್ನಡಿಗರನ್ನ ಪದೇ ಪದೇ ಕೆಣಕಬೇಡಿ, ನಮ್ಮನ್ನು ಕೆಣಕಿದ್ರೆ ಮುಂದಿನ ದಿನದಲ್ಲಿ ನಾವು ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಒಳ್ಳೆ ರೀತಿಯಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ. ನಮ್ಮ ಸಂಸ್ಕೃತಿ, ನಮ್ಮ ಪದ್ಧತಿ ಇದು, ನಾವು ಮಸಿ ಬಳಿಯೋ ಸಂಸ್ಕೃತಿಯವರಲ್ಲ. ಆದರೆ ನೀವಿದನ್ನೇ ಮುಂದುವರಿಸಿದ್ರೆ ಮುಂದೆ ಏನು ಮಾಡಬೇಕು ಅದನ್ನು ಮಾಡೋದಕ್ಕೂ ನಾವೇನು ಹೆದರಲ್ಲ ಅಂತ ಸಂದೇಶ ಕೊಟ್ಟಿದ್ದಾರೆ. ಪುಣೆಯಲ್ಲಿ ಹಾನಿ ಮಾಡಿದ್ದಾರೆ. ಅಫ್ಜಲ್ಪುರ್ ಬಸ್ ಆಗಲಿ ಅಥವಾ ಇಂಡಿ ಬಸ್ ಆಗಲಿ ಅಥವಾ ಬೆಳಗಾವಿಯ ಕಂಡಕ್ಟರ್ ಮೇಲೆ ಕೂಡ ಹಾನಿ ಮಾಡಿದ್ದಾರೆ. ಪದೇ ಪದೇ ಇವರು ಇದೇ ರೀತಿ ವರ್ತನೆ ಮಾಡಿದರೆ ನಾವು ಇದಕ್ಕೆ ಖಂಡಿಸಲ್ಲ. ಆದರೆ ಮಾನವೀಯತೆಯ ದೃಷ್ಟಿಯಿಂದ ನಾವು ಬಸ್ಸಿನ ಡ್ರೈವರ್ ಅವರಿಗೆ ಕೆಳಗಿಳಿಸಿ, ನಮ್ಮ ಹತ್ರ ಮಾನವೀಯತೆ ಇದೆ. ಈಗ ನಾವು ಉದ್ದೇಶ ಮಾಡಿದರೆ ಇದು ಬಸ್ಸು ಕೂಡ ಇಲ್ಲಿಂದ ಹೋಗಲ್ಲ, ಡ್ರೈವರ್ ಕೂಡ ಹೋಗಲ್ಲ. ಆದರೂ ಕೂಡ ನಮ್ಮ ಹತ್ರ ಮಾನವೀಯತೆ ಇದೆ. ಆದರೂ ಕೂಡ ನಾವು ಈ ಬಸ್ ಡ್ರೈವರ್ಗೆ